ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಇದು. ಯಾಕಂದ್ರೆ ಬಹಳ ಜನ ಮರ್ತು ಬಿಟ್ಟಿದ್ವಿ ನಾವೆಲ್ಲ. ಈಗ ಆಪರೇಷನ್ ಸಿಂಧೂರ್, ಅದರಲ್ಲಿ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಗಿದ್ದು, ಅದಕ್ಕೆ ಪ್ರತೀಕಾರ, ಈ ಎಲ್ಲ ಬೆಳವಣಿಗೆಗಳು, ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಆಗುತ್ತೆ ಅನ್ನೋ ಈ ಚರ್ಚೆಯ ನಡುವೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಈ ಜಾತಿ ಗಣತಿ ವಿಚಾರ ಎಲ್ಲಿಗೆ ಬಂದು ನಿಲ್ತು, ಈ ಚರ್ಚೆಯೇ ಹಳಿ ತಪ್ಪು ಹೋಗ್ಬಿಟ್ಟಿತ್ತು. ಯಾರಿಗೂ ಆ ಕಡೆ ಗಮನ ಇಲ್ಲ, ಸಹಜ ಬಿಡಿ. ಯಾಕಂದ್ರೆ ದೇಶದ ವಿಚಾರ ಬಂದಾಗ ಬೇರೆ ಎಲ್ಲವನ್ನು ಕೂಡ ಬದಿಗೊತ್ತಿ ಅದರ ಬಗ್ಗೆ ಆಲೋಚನೆ ಮಾಡೋದು, ಅದರ ಬಗ್ಗೆ ಚರ್ಚೆ ಮಾಡೋದು ಅತ್ಯಂತ ಸಹಜ. ಅದೇ ಆಗಿದೆ ಸ್ವಾಭಾವಿಕವಾಗಿ. ಈಗ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗ್ತಾ ಇದೆ ಅಂತ ಹೇಳಿದೆ ನಾನು. ಜಾತಿ ಗಣತಿ ವಿಚಾರವಾಗಿಯೇ ಈಗ 2ನೇ ತಾರೀಕಿತ್ತು, ಲಾಸ್ಟ್ ಮೇ 2ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಬರಬೇಕಿತ್ತು. ಆದ್ರೆ ಇದ್ರ ನಡುವೆ ಏನಾಗಿದೆ, ಕೇಂದ್ರ ಸರ್ಕಾರ ತಾನೇ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡಿಸ್ತೀನಿ ಅಂತೇಳಿ ಅನೌನ್ಸ್ ಮಾಡ್ಬಿಡ್ತು. ಈಗ ಹಾಗಾದ್ರೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಜಾತಿ ಗಣತಿ ರಿಪೋರ್ಟ್ ಅನ್ನ ಕ್ಯಾಬಿನೆಟ್ ತಂದು ಓಪನ್ ಮಾಡಿಬಿಟ್ಟಿದ್ದಾರೆ, ಡಿಸಿಷನ್ ಮಾಡಬೇಕಾಗಿದೆ. ಹಾಗಾದ್ರೆ ಏನ್ ಮಾಡ್ತಾರೆ? ಎಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗ್ತಾ ಇದೆ. ಆ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಜಾತಿ ಗಣತಿ ವಿಚಾರ ಒಂದ್ ರೀತಿ ಕಿಚ್ಚು ಹಚ್ಚದಂಗ ಆಗಿತ್ತು. ಆದ್ರೆ ಯಾವಾಗ ಪಾಕಿಸ್ತಾನದಿಂದ ಉಗ್ರರು ಇಲ್ಲಿಗೆ ಬಂದು ಕಿಚ್ಚು ಹಚ್ಚಿದ್ರಲ್ಲ, ಅದು ಕಾಡ್ಗಿಚ್ಚಿನ ಹಾಗೆ ಹಬ್ತು, ಇದು ಸೈಡಿಗೆ ಹೋಯ್ತು ಅಷ್ಟೇ. ಆದ್ರೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ನಾ ಹೇಳಿದೆ 2ನೇ ತಾರೀಕು, ಮೇ 2ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಬರಬೇಕಿತ್ತು, ಬಟ್ ಅದನ್ನ ಮುಂದೂಡಿದ್ರು. ಹಾಗಾದ್ರೆ ಯಾವಾಗ ಬರ್ತಾ ಇದೆ? ನಾಳೆ ಬರ್ತಾ ಇದೆ, 9ನೇ ತಾರೀಕು, ಮೇ 9ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಮಯ ಬಂದಿದೆ. ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಏನಾಗಿತ್ತು ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. DK ಶಿವಕುಮಾರ್, SS ಮಲ್ಲಿಕಾರ್ಜುನ್ ಎಲ್ಲ ಮುಗಿಬಿದ್ಬಿಟ್ಟಿದ್ರಲ್ಲ. ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ನೀವು ಮುಸಲ್ಮಾನರನ್ನ ಯಾಕೆ ಜಾತಿಯಾಗಿ ವಿಭಾಗ ಮಾಡಿ ಪ್ರತ್ಯೇಕವಾಗಿ ನಂಬರ್ಗಳನ್ನ ಕೊಟ್ಟಿಲ್ಲ, ಲಿಂಗಾಯತರನ್ನ ಹೊಡೆದಿದ್ದೀರಿ, ಈ ಕಡೆ ಒಕ್ಕಲಿಗರನ್ನ ಹೊಡೆದಿದ್ದೀರಿ, ಆ ನಂಬರ್ಗಳನ್ನ ಪ್ರತ್ಯೇಕವಾಗಿ ಕೊಟ್ಟಿದ್ದೀರಿ, ಆದ್ರೆ ಮುಸಲ್ಮಾನರಲ್ಲೂ 100 ಜಾತಿ ಇದೆ, ಯಾಕೆ ಆ ಲೆಕ್ಕಾಚಾರ ಸಪರೇಟ್ ಆಗಿ ಕೊಟ್ಟಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದ್ರಲ್ಲ. ಆಗ ಸಿದ್ದರಾಮಯ್ಯವ್ರು ಏನ್ ಹೇಳಿದ್ರು? ಅವ್ರು ಬಹಳ ಪೊಲೈಟ್ ಆಗಿ ಹೇಳಿದ್ರು, ನೋಡ್ರಪ್ಪ, ನೀವು ಏನೇನು ಹೇಳಬೇಕು ಎಲ್ಲವನ್ನು ಕೂಡ ಲಿಖಿತವಾಗಿ ಬರ್ಕೊಂಡು ಬನ್ನಿ ಅಂತ ಹೇಳಿದ್ರು. ನೀವು ಹೇಳ್ತಾ ಇದ್ರಲ್ಲ, ಮುಸಲ್ಮಾನರಲ್ಲಿ 100 ಜಾತಿ ಇದೆ, ಯಾಕೆ ಅದನ್ನು ಪ್ರತ್ಯೇಕ ಮಾಡಿ ಕೊಟ್ಟಿಲ್ಲ, ಹೆಂಗ ನೀವು ಅಹಿಂದ ವರ್ಗಗಳೇ ದೊಡ್ಡದು ಅಂತ ಮಾಡಿದ್ರಿ, ಒಕ್ಕಲಿಗರಿಗೆ ಅನ್ಯಾಯ, ಲಿಂಗಾಯತರಿಗೆ ಅನ್ಯಾಯ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಅಂದ್ರೆ ಮುಸಲ್ಮಾನರು, ಇವರಿಗೆ ನೀವು ಬೆಣ್ಣೆ ಕೊಡ್ತಾ ಇದ್ದೀರಿ, ಉಳಿದವರಿಗೆಲ್ಲ ನೀರು ಮಜ್ಜಿಗೆ ಕೊಡ್ತಾ ಇದ್ದೀರಿ. ಇದು ಆಕ್ಚುಲಿ ದೇವೇಗೌಡರು ಸ್ಟೇಟ್ಮೆಂಟ್ ಮಾಡಿದ್ರು. ಆ ರೀತಿಯ ಹೇಳಿಕೆಗಳೇ ಕ್ಯಾಬಿನೆಟ್ ಒಳಗೂ ಬಂದಿತ್ತು. ಅಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ, ಅಲ್ಲಿ ವಿತಿನ್ ದ ಗೌರ್ಮೆಂಟ್ ಎಂತಹ ಅಪೋಸಿಷನ್ ಇದೆ ಅನ್ನೋದಕ್ಕೆ ಅದನ್ನ ಸಾಕ್ಷಿಯಾಗಿ ಕೊಟ್ಟೆ, ದೇವೇಗೌಡರ ಹೇಳಿಕೆಯನ್ನು. ಸೊ ಈ ರೀತಿಯ ಮಾತುಗಳೆಲ್ಲ ಬಂದಿದ್ರಿಂದ ಆಯ್ತಪ್ಪ, ಅದೆಲ್ಲ ಲಿಖಿತವಾಗಿ ತಗೊಂಬನ್ನಿ ಅಂತ ಹೇಳಿದ್ರು. ಈಗ ತಗೊಂಡೋಗಿ ಕೊಡ್ತಾರ ಲಿಖಿತವಾಗಿ, ಮುಸಲ್ಮಾನರನ್ನ ನೀವು ಪ್ರತ್ಯೇಕವಾಗಿ, ಅವರಲ್ಲಿ 100 ಜಾತಿಗಳಿದೆ, ಅದನ್ನೆಲ್ಲ ಯಾಕೆ ಲೆಕ್ಕ ಹಾಕಿಲ್ಲ ನೀವು ಅಂತೇಳಿ ಬರ್ಕೊಡ್ತಾರ? ಬರ್ಕೊಟ್ರು ಅಂತ ಅನ್ಕೊಳ್ಳಿ, ನಾಳೆ ಎಲೆಕ್ಷನ್ ಟೈಮಲ್ಲಿ ಅದು ಲೀಕ್ ಆಯ್ತು ಅಂದ್ರೆ ಮುಗಿತಲ್ಲ ಕತೆ. ಬರ್ಕೊಟ್ಟವ್ರದ್ದು ಬರ್ಕೊಡ್ತಾರ, SS ಮಲ್ಲಿಕಾರ್ಜುನ್ ಬರ್ಕೊಡ್ತಾರ? ಬರ್ಕೊಟ್ರು ದಾವಣಗೆರೆಯಲ್ಲಿ ಗೆಲ್ತಾರ ಅವರು? ಯೋಚನೆ ಮಾಡ್ಬೇಕಲ್ಲ ವಾಸ್ತವ. ನೀವೊಂದು ಉದಾಹರಣೆ ಕೊಡ್ತೀನಿ. 2018ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೂ ಮೊದಲು ಸಿದ್ದರಾಮಯ್ಯನವರು, MV ಪಾಟೀಲ್ ಎಲ್ಲ ಪ್ರತ್ಯೇಕ ಲಿಂಗಾಯತ ಧರ್ಮ ಅದರ ಅಭಿಯಾನ ಶುರು ಮಾಡಿದ್ರಲ್ಲ, ಅದಕ್ಕೂ ಮೊದಲು MV ಪಾಟೀಲ್ರು AICCಗೆ ಸೋನಿಯಾ ಗಾಂಧಿ ಅವರಿಗೆ ಒಂದು ಲೆಟರ್ ಬರೆದಿದ್ರು. ಈ ರೀತಿಯ ಪ್ರತ್ಯೇಕ ಲಿಂಗಾಯತ ಧರ್ಮದ ಅಜೆಂಡಾವನ್ನು ನಾವು ಚುನಾವಣೆಯ ಸಂದರ್ಭದಲ್ಲಿ ತಂದ್ರೆ ಅದು ರಾಜಕೀಯವಾಗಿ ಲಾಭ ಆಗುತ್ತೆ ಅನ್ನುವ ಅರ್ಥದ ಒಂದು ಪತ್ರ ಅಂತ ಹೇಳಿ ಲೀಕ್ ಆಯ್ತದು. ಯಾವಾಗ? ಎಲೆಕ್ಷನ್ ಟೈಮಲ್ಲಿ ಲೀಕ್ ಆಯ್ತದು. ಕಡೆಗೆ ಅದೆಂತ ಡ್ಯಾಮೇಜ್ ಆಯ್ತು ಅಂದ್ರೆ ಅವರಿಗೆ, ಅವ್ರು ಅದನ್ನ ಆ ಡ್ಯಾಮೇಜ್ ಕಂಟ್ರೋಲಿಗೆ ಏನೇನೆಲ್ಲ ಮಾಡ್ಬೋದು ಎಲ್ಲ ಮಾಡೋದು. ಹಂಗ ಆಗ್ಬಿಡುತ್ತೆ. ಈಗಲೂ ಕೂಡ ಇವರೆಲ್ಲ ಬರ್ಕೊಟ್ರೆ ಅದು ಬರಲ್ವಾ ನಾಳೆ ಎಲೆಕ್ಷನ್ ಟೈಮಲ್ಲಿ? ಹೊರಗಡೆ ಬಂದ್ರೆ ಏನಾಗುತ್ತೆ ಪರಿಣಾಮ? ಅವ್ರಿಗೆ ಆಲೋಚನೆ ಇಲ್ವಾ? ಯಾರು ಬರ್ಕೊಡಲ್ಲ, ಅದೆಲ್ಲ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ? ನಾಳಿನ ಕ್ಯಾಬಿನೆಟ್ ಅಲ್ಲಿ ಜಾತಿ ಗಣತಿ ವಿಚಾರ ಚರ್ಚೆಗೆ ಬರುತ್ತೆ. ಸೊ ಸಹಜವಾಗಿ ಈಗ ಒಂದು ತೀರ್ಮಾನವನ್ನ ಮಾಡಲೇಬೇಕಾಗಿದೆ, ಅನಿವಾರ್ಯ. ಯಾಕಂದ್ರೆ ಕೇಂದ್ರ ಸರ್ಕಾರವೇ ಈಗ ನಾವೇ ಜನಗಣತಿಯ ಜೊತೆ ಜಾತಿ ಗಣತಿ ಮಾಡಿಸ್ತೀವಿ ಅಂದ್ಕೂಡ್ಲೆ ಇದರ ಇಂಪಾರ್ಟೆನ್ಸೇ ಎಲ್ಲಿ ಹೊರಟೋಗುತ್ತೇನೋ ಅನ್ನೋ ಭಯ ಶುರುವಾಗಿದೆ. ಹೀಗಾಗಿ ಏನ್ ಮಾಡ್ತಿದ್ದಾರೆ? ಅದೇ ಕಾರಣಕ್ಕಾಗಿ ಈಗ ಜನಗಣತಿಯ ಜೊತೆ ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾಡಿಸ್ತಾ ಇದೆ. ಆದ್ರಿಂದ ಇವರು ಏನಾದ್ರೂ ಒಂದು ತೀರ್ಮಾನ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗೆ ಬಂದಿದ್ದಾರೆ. ಹಾಗಾದ್ರೆ ಏನ್ ಮಾಡ್ತಾರೆ? ಅಪೋಸಿಷನ್ ಇದೆ,
ಆ ಕಡೆ ಡಿ ಕೆ ಶಿವಕುಮಾರ್, ಎಸ್ ಎಸ್ ಮಲ್ಲಿಕಾರ್ಜುನ್, ಕ್ಯಾಬಿನೆಟ್ ಇಸ್ ಡಿವೈಡೆಡ್, ನೋ ಡೌಟ್ ಇನ್ ದಟ್. ಅದ್ರಲ್ಲಿ ಎರಡನೇ ಮಾತಲ್ಲ, ಈವನ್ ಈಶ್ವರ್ ಖಂಡ್ರೆ. ಆ ಕಡೆ ಹೈಕಮಾಂಡ್ ಕೂಡ ನೋಡಿ ಪ್ರತಿಯೊಂದು ಕಡೆಯೂ, ಅದು CWC ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಲ್ಲೇ ಆಗಿರಲಿ, ಈವನ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಕೂಡ ತೆಲಂಗಾಣದ ಜಾತಿ ಗಣತಿಯನ್ನ ಮಾದರಿಯಾಗಿ ಹೇಳ್ತಾ ಇದ್ದಾರೆ. ಕರ್ನಾಟಕದ ಪ್ರಸ್ತಾವನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲೇ ಕ್ಯಾಬಿನೆಟ್ ಒಡೆದೋಗಿದೆಯಲ್ಲ, ಅದಕ್ಕೋಸ್ಕರ ಅವ್ರು ಅದನ್ನ ಪ್ರಸ್ತಾವ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ, ಈವನ್ ರಾಹುಲ್ ಗಾಂಧಿ ಕೂಡ ತೆಲಂಗಾಣದನ್ನೇ ಪ್ರಸ್ತಾವ ಮಾಡ್ತಾರೆ. ಈವನ್ ನೋಡಿ ಅಹಮದಾಬಾದ್ ಅಲ್ಲಿ, ಗುಜರಾತ್ ಅಲ್ಲಿ AICC ಮಹಾ ಅಧಿವೇಶನ ಆಯ್ತಲ್ಲ, ಅಲ್ಲೂ ತೆಲಂಗಾಣದ್ದೇ ಪ್ರಸ್ತಾವ ಮಾಡಿ. ಮೊನ್ನೆ CWC ಸಭೆಯಲ್ಲಿ ತೆಲಂಗಾಣದ್ದೇ ಪ್ರಸ್ತಾವ ಮಾಡಿ. ಹೀಗಾಗಿ ಈಗ ಸಿದ್ದರಾಮಯ್ಯರು ಕೂಡ ಏನಾದರೂ ಒಂದು ತೀರ್ಮಾನ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದ್ದಾರೆ. ಏನು ಮಾಡ್ತಾರೆ ಹಾಗಾದ್ರೆ? ನೋಡಿ ಆಪ್ಷನ್ಸ್ ಏನೇನಿದೆ ಅಂದ್ರೆ, ನಂಬರ್ 1, ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ಬೋದು. ಸಚಿವ ಸಂಪುಟ ಉಪಸಮಿತಿಯನ್ನ ಮಾಡಿ ಅವರಿಗೆ ನೋಡ್ರಪ್ಪ ಇದು ಪರಿಶೀಲನೆ ಮಾಡಿ, ಈ ರೀತಿ ಏನೆಲ್ಲ ಅಭಿಪ್ರಾಯಗಳಿದೆ ಅದೆಲ್ಲವನ್ನೂ ಕ್ರೋಢೀಕರಿಸಿ, ಪರವಾಗಿ ಅಭಿಪ್ರಾಯ ಕೊಡೋರು ಪರವಾಗಿ ಕೊಡ್ಲಿ, ವಿರುದ್ಧವಾಗಿ ಕೊಡೋರು ವಿರುದ್ಧವಾಗಿ ಕೊಡ್ಲಿ, ಏನೆಲ್ಲ ಕರೆಕ್ಷನ್ ಆಗಬೇಕು ಅದನ್ನ ನೀವು ಗಮನಿಸಿ, ಅದನ್ನ ಕ್ರೋಢೀಕರಿಸಿ, ಯಾವ ರೀತಿ ಅದನ್ನ ಇಂಪ್ರೂವ್ ಮಾಡ್ಬೋದು ಅದನ್ನ ನೋಡಿ, ಅದರ ಬಗ್ಗೆ ಒಂದು ವರದಿಯನ್ನ ಕೊಡಿ ಅಂತೇಳಿ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಕೊಡ್ಬೋದು. ಅದೊಂದು ಆಪ್ಷನ್, ಒನ್ ಆಫ್ ದಿ ಆಪ್ಷನ್, ಒಂದು ಆಯ್ಕೆ. ಕ್ಯಾಬಿನೆಟ್ ಸಬ್ ಕಮಿಟಿ ಕೊಟ್ಟರೆ ಅವ್ರು 3 ತಿಂಗಳು ತಗೋಬಹುದು, 6 ತಿಂಗಳು ತಗೋಬಹುದು, 1 ವರ್ಷ ತೆಗೆದುಕೊಳ್ಬಹುದು. ಅಲ್ಲಿಗೆ ಸದ್ಯಕ್ಕೆ ತಲೆನೋವನ್ನ ದೂರ ಮಾಡ್ಕೊಂಡಂಗೆ ಆಗುತ್ತೆ. ಇಲ್ಲಪ್ಪ ನಾವು ಆಕ್ಟಿವ್ ಆಗಿದ್ದೀವಿ, ಏನೋ ಮಾಡಿಸ್ತಾ ಇದ್ದೀವಿ, ಸಮಯ ಬಂದಾಗ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನುವ ನಿಟ್ಟಿನಲ್ಲಿ ಆ ಒಂದು ಹೆಜ್ಜೆಯನ್ನು ಮುಂದಿಡಬಹುದು. ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2 ಬಹಳ ಮುಖ್ಯವಾದ್ದು. ನೋಡಿ, ಒಂದು ಆಯೋಗ ಅಥವಾ ಒಂದು ಕಮಿಟಿಯನ್ನ, ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಯಲ್ಲಿ ರಚನೆ ಮಾಡಿದಾರಲ್ಲ, ಮತ್ತೆ ಅವ್ರನ್ನೇ ತರಬೇಕು ಅಂತ ಏನಿಲ್ಲ. ಬಹಳಷ್ಟು ಸಮರ್ಥರಿದ್ದಾರೆ ಕರ್ನಾಟಕದಲ್ಲಿ. ಯಾರಾದರೂ ಒಬ್ಬರಿಗೆ ಜವಾಬ್ದಾರಿಯನ್ನು ಕೊಟ್ಟು ನೀವು ಇದನ್ನ ಪರಿಶೀಲನೆ ಮಾಡಿ, ಅಭಿಪ್ರಾಯ ಕ್ರೋಢೀಕರಿಸಿ, ಕರೆಕ್ಷನ್ಸ್ ಏನೇನು ಬರುತ್ತೆ ತೆಗೆದುಕೊಳ್ಳಿ, ಅದನ್ನ ಸಮಗ್ರವಾಗಿ ಗಮನಿಸಿ ಏನು ಬದಲಾವಣೆಗಳನ್ನ ಮಾಡಬೇಕು ಅನಿವಾರ್ಯ ಇದೆ, ಅದರೊಂದಿಗೆ ವರದಿಯನ್ನು ಕೊಡಿ ಅಂತೇಳಿ ಅವರಿಗೂ ಕೂಡ ವಹಿಸ್ಬೋದು. ಯಾರು ನಿವೃತ್ತ ನ್ಯಾಯಾಧೀಶರಿಗೆ ಜವಾಬ್ದಾರಿಯನ್ನು ವಹಿಸ್ಬೋದು. ಮತ್ತೂ ಒಂದು ಆಪ್ಷನ್ ಇದೆ. ಒನ್ಸ್ ಅಗೇನ್ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕೊಟ್ಟು ನೀವೇ ಸರಿ ಮಾಡಿಕೊಡಿ, ಮತ್ತೊಮ್ಮೆ ಅಭಿಪ್ರಾಯವನ್ನು ಆಲಿಸಿ ನೀವು ಏನು ಇದನ್ನು ಸರಿ ಮಾಡಬೇಕು, ಸರಿ ಮಾಡಿಕೊಡಿ, ನಾವು ಇಂಪ್ಲಿಮೆಂಟ್ ಮಾಡಬೇಕು, ಅನುಷ್ಠಾನ ಮಾಡಬೇಕು, ಅದಕ್ಕೆ ತಕ್ಕ ಹಾಗೆ ರೆಡಿ ಮಾಡಿಕೊಡಿ ಅಂತ ಹೇಳಿ ಅವರಿಗೂ ಕೂಡ ಕೊಡ್ಬೋದು. ಇದೆಲ್ಲವೂ ಕೂಡ ಸಾಧ್ಯತೆ ಇದೆ. ಈ 3 ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತಹ ಸಾಧ್ಯತೆಗಳು. ಅದರ ಜೊತೆಗೆ ಮತ್ತೂ ಒಂದು ಆಯ್ಕೆ ಇದೆ. ಏನಾದರೂ ಅಧಿವೇಶನಕ್ಕೆ ತಂದು, ಈಗಾಗಲೇ ಸಿದ್ದರಾಮಯ್ಯವರು ಹೇಳಿದ್ದಾರೆ ಅಧಿವೇಶನದಲ್ಲಿ ಇದನ್ನು ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತ, ಆಗ ಎಲ್ಲರೂ ಪಾಲ್ಗೊಳ್ಳಬಹುದಲ್ಲಿ, ಎಲ್ಲ ಶಾಸಕರು ಕೂಡ. ಹೀಗಾಗಿ ಅಧಿವೇಶನಕ್ಕೆ ತಂದು ಅಲ್ಲೇ ಚರ್ಚೆಯನ್ನ ಮಾಡಿ ಅಲ್ಲಿ ಜಂಟಿ ಸದನ ಸಮಿತಿಗೆ ಇದನ್ನ ಕೊಡಬಹುದು. ಜಂಟಿ ಸದನ ಸಮಿತಿಗೆ ಜವಾಬ್ದಾರಿಯನ್ನು ಕೊಟ್ಟು ನೀವು ಇದನ್ನ ಪರಿಶೀಲನೆ ಮಾಡಿ ವರದಿಯನ್ನ ಕೊಡಿ ಅಂತೇಳಿ ಅಲ್ಲೂ ಕೂಡ ವಹಿಸಬಹುದು. ಆಗ ಎಲ್ಲ ಪಕ್ಷಗಳ ಪಾಲ್ಗೊಳ್ಳುವಿಕೆ ಇರುತ್ತಲ್ಲಿ. ಆ ದೃಷ್ಟಿಯಿಂದ ಆ ಸಾಧ್ಯತೆಯೂ ಕೂಡ ನಿಚ್ಚಳವಾಗಿದೆ. ಈ ರೀತಿ ಆಪ್ಷನ್ಗಳನ್ನ ಮುಂದಿಟ್ಕೊಂಡೇ ಈಗ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಅಂಗೀಕಾರ ಏಕಾಏಕಿ ರಾತ್ರೋರಾತ್ರಿ ಅಂಗೀಕಾರ ಮಾಡ್ತಾರಾ? ಹೈಕಮಾಂಡ್ನ ನಡೆಯನ್ನು ನೋಡಿದ್ರೆ ಆ ರೀತಿ ಗೋಚರಿಸ್ತಾ ಇಲ್ಲ. ಸಮಯ ತೆಗೆದುಕೊಳ್ಳುವಂತ ಆಲೋಚನೆ ಇದೆ. ಟೈಮ್ ಬೈ ಮಾಡ್ತಾರೆ. ಅದಕ್ಕೆ ಟೈಮ್ ಬೈ ಮಾಡಲಿಕ್ಕೆ ಬೇಕಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ, ಜಂಟಿ ಸದನ ಸಮಿತಿ ಅಥವಾ ಯಾವುದಾದ್ರೂ ನಿವೃತ್ತ ನ್ಯಾಯಾಧೀಶರಿಂದ ಇದನ್ನ ಪರಿಶೀಲನೆಗೆ ಒಳಪಡಿಸಿ ವರದಿ ಪಡೆಯುವುದು, ಇಲ್ಲ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕೊಡುವುದು, ಈ ರೀತಿ ಯಾವುದಾದ್ರೂ ಒಂದು ತೀರ್ಮಾನವನ್ನ ಮಾಡುವಂತ ಸಾಧ್ಯತೆ ನಿಚ್ಚಳವಾಗಿದೆ. ಅಲ್ಲಿಗೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇದನ್ನ ಆಕ್ಟಿವ್ ಆಗಿಡಬೇಕು, ಚರ್ಚೆಯಲ್ಲಿ ಇಡಬೇಕು. ಅಗತ್ಯ ಬಿದ್ದಾಗ, ಸಮಯ ಬಂದಾಗ, ಅಂದ್ರೆ ಚುನಾವಣೆ ಬಂದಾಗ ಇದನ್ನ ಹೇಗೆ ಬಳಸ್ಕೊಳ್ಬೇಕು ಆ ರೀತಿ ಬಳಸ್ಕೊಳ್ಳಿಕ್ಕೆ ಬೇಕಾದಂತ ವೇದಿಕೆಯನ್ನು ಸಿದ್ಧ ಮಾಡ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ಈಗ ರಾಜ್ಯ ಸರ್ಕಾರ ನಡೆಯನ್ನ ಮುಂದಿಡ್ತಾ ಇದೆ. ಅದೇ ತೀರ್ಮಾನ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಆಗ್ಲಿಕ್ಕಿದೆ. ಸರಿಯಾ ಈ ನಡೆ? ನೋಡಿ, ನಿಜಕ್ಕೂ ಯಾರೋ ಶೋಷಿತರಿಗೆ, ಧ್ವನಿ ಇಲ್ದವರಿಗೆ ನ್ಯಾಯ ಸಿಗಬೇಕು ಅಂದ್ರೆ ಇಂಪ್ಲಿಮೆಂಟ್ ಮಾಡಬೇಕು. ಕಮಿಟ್ಮೆಂಟ್ ಇದ್ರೆ ಇಂಪ್ಲಿಮೆಂಟ್ ಮಾಡಬೇಕು. ವಾಸ್ತವ ಇಲ್ಲಪ್ಪ, ಇದು ಸರಿಯೇ ಇಲ್ಲ, ಇದು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಅರ್ಹವಾದದಲ್ಲ, ಅವರಿಗೆಲ್ಲ ನ್ಯಾಯ ಸಿಗ್ಲಿ, ಆದ್ರೆ ವರದಿಯೂ ನ್ಯಾಯಯುತವಾಗಿರ್ಲಿ ಅನ್ನೋದಾದ್ರೆ ಒಂದೋ ಮತ್ತೊಮ್ಮೆ ಜಾತಿ ಗಣತಿ ಮಾಡಿಸ್ಬೇಕು, ಇಲ್ಲ ಇದನ್ನ ಸಮಗ್ರವಾಗಿ ಪರಿಶೀಲನೆಗೆ ಒಳಪಡಿಸಿ ಸರಿಪಡಿಸ್ಬೇಕು. ಅದನ್ನು ಮಾಡ್ಬೇಕು. ಏನು ಮಾಡಬೇಕು ಅಂತ ನೀವು ಅಭಿಪ್ರಾಯ ಪಡ್ತೀರಿ. ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.